ಇವತ್ತು ಕಾಂಗ್ರೆಸ್ನ ಕೆಲ ನಾಯಕರು ಏನ್ ಮಾತಾಡಿದ್ದಾರೆ ಅದನ್ನ ಒಮ್ಮೆ ನೋಡ್ಕೊಂಬನ್ನಿ. ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಅಂತ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟರಿ ನಡೆಸ್ಕೊಂಡು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು. ನಾನು ML ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ, ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ, ಯಾವ್ದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ. ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್, ವರ್ಕ್ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅಂತ ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಸರ್ಕಾರದವ್ರು ಯಾಕೆ ಕೊಡ್ತಾರೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನು ಸರ್, ಹಣಕ್ಕಾಗಿ ಬೆಡಕೆ ಇಡ್ತಾ ಇದಾರ ಅಥವಾ ದೇವ್ರಿಗೆ ಗೊತ್ತು ಬಾ. BR ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ ಸರ್. ಮತ್ತ 2 ವರ್ಷ ಕೊಡ್ತಿದ್ರ ಆಗ್ತೇನೆ. ಮನಸ್ಸಿಗೆ ನೋವಾಗಿದೆ. ನಾನು ರಾಜೀನಾಮೆ ನಮ್ಮ ಹತ್ರ ದುಡ್ಡಿಲ್ಲ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ಆಯ್ತಾ? ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ. ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದೀವಿ, ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ. ಎಣ್ಣೆನೂ ಕೊಟ್ಬಿಟ್ಟಿದೀವಿ, ಇಲ್ಲೇ ಅವರಲ್ಲ ಎಣ್ಣೆ. ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಎಲ್ಲ ಅಕ್ಕಿ ಬೇಳೆ ಎಣ್ಣೆ ನಿಮ್ಗೆ ಕೊಟ್ಟು ಬಾಗಲಕೋಟೆಯಲ್ಲಿ ನಾನು ಆ ರೀತಿ ಏನು ಹೇಳಿಲ್ವಲ್ಲ. ದುಡ್ಡಿಲ್ಲ ಅಂತ ಯಾರು ಹೇಳಿದ್ದು? ನಾನೇ ಸಮರ್ಥನೆ ಮಾಡ್ಕೊಂಡಿದ್ದೀನಿ. ಬಡ್ಜೆಟ್ದು 4,9,00,000 ಹಣ ಬಡ್ಜೆಟ್, ಹೆಚ್ಚು ಬಡ್ಜೆಟ್ ಕೊಟ್ಟಿದ್ದಾರೆ ಅಂತ ಏನಿಲ್ಲ. ಸುಮ್ಮನೆ ಅವರೆಲ್ಲ ಎಣ್ಣೆ ಅಂತ ಇವರೆಲ್ಲ ತಮಾಷೆ ಮಾಡ್ತಾ ಇದ್ದಿದ್ದು ಹೇಳಿದೆಪ್ಪ ಅಷ್ಟೇ. ಈಗ ನೇರವಾಗಿ ಶಿವಗಂಗಾ ಬಸವರಾಜ್ ಅವ್ರ ಹತ್ರ ಹೋಗ್ತೀನಿ. ಬಸವರಾಜ್ ಅವರ ಈಗ ಕೇಳಿಸ್ಕೊಂಡ್ರೆ ಅಂತ ಭಾವಿಸ್ತೀನಿ ನಾನು. ಪ್ರಮುಖವಾಗಿ NY ಗೋಪಾಲಕೃಷ್ಣ ಅವರು ಮೊಳಕಾಲ್ಮೂರು ಕ್ಷೇತ್ರದ ಶಾಸಕರು ಕೊಟ್ಟಂತ ಹೇಳಿ, ಹಿರಿಯ ಶಾಸಕರು ಬ್ರೇಕ್ಗಿಂತ ಮುಂಚೆ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ರು ದೇವರಾಜ್ ಅವರು. ಒಂದು ಚರಂಡಿ ಹಾಕ್ಸೋದಕ್ಕೂ ಕೂಡ ದುಡ್ಡು ಸಿಗ್ತಾ ಇಲ್ಲ, ರಸ್ತೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಗ್ರಾಮೀಣ ಭಾಗದಲ್ಲಿ ಜನರಿಗೆ ನಾವು ಮುಖವನ್ನ ತೋರಿಸೋದಕ್ಕೆ ಆಗ್ತಾ ಇಲ್ಲ ಅಂತೇಳಿ. ಇದು ಬೇರೆ ಪಕ್ಷದ ನಾಯಕರು ಹೇಳಿರೋದಲ್ಲ, ನಿಮ್ಮದೇ ಪಕ್ಷದ ಶಾಸಕರೊಬ್ರು ಹೇಳಿರೋದು. ಅದು ಹಿರಿಯ ಶಾಸಕರು ಸಾರ್ವಜನಿಕ ಸಭೆಯಲ್ಲಿ. ಇಲ್ಲ, ಅದೇನಾಯ್ತು, ನಾನು ಸಹ ಪೇಪರ್ ಅಲ್ಲಿ ಓದಿದೆ ಬೆಳಿಗ್ಗೆ. NY ಗೋಪಾಲಕೃಷ್ಣರವ್ರು ಹೇಳಿರೋದೇನು ಅಂದ್ರೆ, ಒಂದು ಇಂಡಸ್ಟ್ರಿ ಬರ್ತಾ ಇದೆ ಈಗ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ, ಅದೊಂದು ಬಿಗ್ ಇಂಡಸ್ಟ್ರಿ. ಆ ಇಂಡಸ್ಟ್ರಿ ಪೂಜೆ ಒಳಗೆ ಸಾಮಾನ್ಯವಾಗಿ ವೇದಿಕೆಯಲ್ಲಿ ಏನಂತ ಮಾತಾಡಿದ್ದಾರೆ, ಈ ತರ ಒಂದು ವ್ಯವಸ್ಥೆಯ ಒಳಗೆ ಅಂದ್ರೆ ಈಗ ನಾವೆಲ್ಲ 5 ಗ್ಯಾರಂಟಿಗಳು ಕೊಟ್ಟಿದೀವಿ, ಕೆಲವು ಕೆಲಸಗಳು ಮಾಡಕ್ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಇವರು ಇಂತ ದೊಡ್ಡ ಇಂಡಸ್ಟ್ರಿನ ತಂದು ಆಗ್ತಾ ಇರೋದ್ರಿಂದ ನಾವು ಖುಷಿ ಪಡೋಕಾಗ್ತಾ ಇರೋ ಅನ್ನೋ ವಿಚಾರ ಹಂಚ್ಕೊಳಕ್ ಹೋಗಿದ್ದಾರೆ. ಬಿಟ್ರೆ ಅದ್ರಲ್ಲಿ ಏನು ಬೇರೆ ತರ ಇಲ್ಲ. ನಾನು ಸ್ಪಷ್ಟವಾಗಿ ಓದಿದ್ದೀನಿ, ಬೆಳಿಗ್ಗೆ ಪೇಪರ್ ನಲ್ಲಿ ಬಂದಿದೆ ಕನ್ನಡಪ್ರಭದಲ್ಲಿ, ಸ್ಪಷ್ಟವಾಗಿ ಓದಿದ್ದೀನಿ. ಈ ಅರ್ಥದಲ್ಲಿ ಅನುದಾನ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಲ್ಲ. ಒಬ್ರು ಇಂಡಸ್ಟ್ರಿ ಮಾಡಕ್ ಬರ್ತಿರೋದು ಅನುಕೂಲ ಮಾಡ್ಕೊಳ್ಳೋದು. ಪರಮೇಶ್ವರ್ ಸರ್ ಮತ್ತೆ ಸಮರ್ಸ್ಕೊಂಡ್ ಈಗ ನೀವೆತ್ತು ಅದೇ ಪರಮೇಶ್ವರ್ ಸಾಹೇಬ್ರು ಸಹ ಸಮರ್ಸ್ಕೊಂಡಿದ್ದಾರೆ. ಒಂದ್ ನಿಮಿಷ ಅವಕಾಶ ಕೊಡಿ, ಒಂದ್ ಸೆಕೆಂಡ್ ಅವಕಾಶ ಕೊಡಿ. ಅಲ್ಲ, ಒಂದು ಅವಕಾಶ ಕೊಡಿ. ನಮ್ಮಲ್ಲೂ ಸಹಜವಾಗಿ ತಾಯಂದ್ರು ಬರ್ತಾ ಇರ್ತಾರೆ, ಆ ಕೆಲಸ ಈ ಕೆಲಸ, ದೇವಸ್ಥಾನಕ್ಕೆ ಅನುದಾನ ಕೊಡಿ ಅಂತ. ಸಾಮಾನ್ಯವಾಗಿ ನಾನು ಕಾಮಿಡಿ ಒಳಗೆ ಹೇಳ್ತಾ ಇರ್ತೀನಿ, 2,000 ರೂಪಾಯಿ ನಿಮ್ ಮನೆಗೆ ಕೊಟ್ಟಿವಲ್ಲ, ತಾಮನ್ ಕೊಟ್ರಪ್ಪ ಮಾಡ್ಕೊಡ್ತೀವಿ. ಅದು ಆಡು ಭಾಷೆ, ಆಮೇಲೆ ಒಂದು ಸಾರ್ವಜನಿಕ ಸಂಬಂಧ, ಮತದಾರರ ಜೊತೆ ಸಂಬಂಧ, ಆ ಒಂದು ನಿಟ್ಟಿನಲ್ಲಿ ನಾವು ಮಾತಾಡ್ತೀವಿ. ಬಿಟ್ರೆ ನಾನು ಹಂಗೂ ಹೇಳ್ತೀನಿ, ಯಾರಾದ್ರೂ ರೆಕಾರ್ಡಿಂಗ್ ಮಾಡ್ಕೊಂಡ್ಬಿಟ್ಟಿರಪ್ಪ, ಅದೇ ವೈರಲ್ ಆಗ್ಬಿಡ್ತದೆ ಅಂತೇಳಿ. ಸ್ವಾಭಾವಿಕ ಮಾತು ಬಿಟ್ರೆ ಅದು ಯಾರು ಇಂಟೆನ್ಷನ್ ಅಲ್ಲಿ ಯಾವುದೇ ಶಾಸಕರಿಗೂ ಯಾವುದೇ ಮಂತ್ರಿಗಳಿಗೂ ಅನುದಾನದ ಕೊರತೆ ಆಗಿಲ್ಲ. ನಿಮಗೇನಾದ್ರು ವೈರಲ್ ಚೆಕ್ ಮಾಡೋದಾದ್ರೆ ನನ್ನ ಕಾನ್ಸ್ಟಿಟ್ಯೂನ್ಸಿನೇ ಮಾಡ್ಬಿಡಿ, ಉದಾಹರಣೆ ಕೊಡ್ತೀನಿ. ನಿಮ್ ಕಾನ್ಸ್ಟಿಟ್ಯೂನ್ಸಿಗೆ ನಾವು ಬರ್ತೀವಿ, ನಾವು ನೋಡ್ತೀವಿ. ಆದ್ರೆ ಇವತ್ತು ಕೊಟ್ಟಂತ ಹೇಳಿಕೆ, ನಾಳೆ ಅದನ್ನ ಸಮರ್ಥಿಸಿಕೊಳ್ಳುವಂತ ಕೆಲಸಗಳು ಇವತ್ತು ವಿಪಕ್ಷ ಆರೋಪ ಮಾಡ್ತಾ ಇದೆ. ಕಾಂಗ್ರೆಸ್ಗೆ ಕರ್ನಾಟಕದಲ್ಲಿ ಈಗ ಇರುವಂತ ಸರ್ಕಾರ ATM ಆಗಿದೆ ಅಂತೇಳಿ ವಿಪಕ್ಷದವರು ಗಂಭೀರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ. ವಾಲ್ಮೀಕಿ ನಿಗಮದ ಹಣವನ್ನ
ಮತ್ತೊಂದು ಸ್ಟೇಟ್ ನ ಎಲೆಕ್ಷನ್ ಗೆ ಬಳಸ್ಕೊಳ್ತು. ವಿರೋಧ ಪಕ್ಷರಿಗೆ ಈಗ ಬಿಹಾರ ಎಲೆಕ್ಷನ್ ಬರ್ತಾ ಇದೆ, ಅದಕ್ಕೂ ಕೂಡ ಇವ್ರಿಗೆ ಹಣ ಬೇಕಲ್ಲ ಅಂತೇಳಿ ವಿಪಕ್ಷದವರು ಆರೋಪವನ್ನ ಮಾಡ್ತಿದ್ದಾರೆ. ಪ್ರೂವ್ನೇ ಆಗಿದೆಯಲ್ಲ ನಟರಾಜ್ ಗೌಡ್ರೆ, ಬಿಜೆಪಿ ಮಾಡ್ಕೊಂಡಿತ್ತು. ಬಿಜೆಪಿ ಕರ್ನಾಟಕವನ್ನ ಎಟಿಎಂ ಮಾಡ್ಕೊಂಡಿತ್ತು, ಅದಕ್ಕಾಗಿ ಆರೋಪ ಮಾಡ್ತಾರೆ. ವಾಲ್ಮೀಕಿ ನಿಗಮದ ಹಗರಣವನ್ನ ಈ ಸರ್ಕಾರ ತನಿಖೆಯಾಗಿ ಎಲ್ಲಾ ಹಣವನ್ನ ವಸೂಲು ಮಾಡಿ, ಯಾವುದೇ ಅಧಿಕಾರಿ ತಪ್ಪು ಮಾಡಿದ್ರು ಅವನ್ನ ಜೈಲ್ಗೆ ಹಾಕಿ ಹಣವನ್ನೆಲ್ಲ ವಸೂಲು ಮಾಡಿದ್ದಾರೆ. ಸೊ ಹಂಗಾಗಿ ಅವಳಿಗೆ ನೋಡಿ, ಒಂದು ಯಾವುದೇ ರೀತಿಯ ಭ್ರಷ್ಟಾಚಾರದ ಜೊತೆ ಕಾಂಪ್ರಮೈಸ್ ಆಗಿಲ್ಲ. ಏನು ಈಗ ನೀವು ವಸತಿ ನಿಗಮದಲ್ಲಿ ಮನೆಗಳ ಹಂಚಿಕೆ ಏನ್ ಹೇಳ್ತಾ ಇದ್ರಿ? ಕಳೆದ 4 ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಮನೆನೂ ಹಂಚಿಕೆ ಮಾಡಿಲ್ಲ. ಈ ಸರ್ಕಾರ ಬಂದಾಗ ಹಂಚಿಕೆ ಮಾಡ್ತಾರೆ. ಆಮೇಲೆ ನೋಡಿ, ಆಮೇಲೆ ಪಂಚಾಯತಿ ಅಧಿಕಾರ ವಿಕೇಂದ್ರೀಕರಣ ಆಗಿದೆ. ಪಂಚಾಯಿತಿಗಳಿಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ನೀವು ಮನೆ ಫಲಾನುಭವಿಗಳನ್ನು ಗುರುತಿಸಿ ಅವ್ರಿಗೆ ಮನೆ ಕೊಡಿ ಅಂತ. ಇದು ಅಧಿಕಾರ ವಿಕೇಂದ್ರೀಕರಣ ಇರ್ತಕ್ಕಂಥದ್ದು. ಪಂಚಾಯತ್ ಅಲ್ಲಿ ಎಲ್ಲರಿಗೂ ಮನೆಗಳನ್ನ ವಿತರಣೆ ಮಾಡಿ ಬೇಕಾದ್ರೆ ಈಗ ಒಂದು ಪ್ರಶ್ನೆ. ಈಗ ನೋಡಿ, ಈ ವಸತಿ ನಿಗಮದಿಂದ ಏನು ಈ ಮನೆಗಳನ್ನ ಕೊಡ್ತಾರಲ್ಲ, ಇದು ಪಂಚಾಯತ್ ಅವರು ಅದನ್ನ ಗುರುತಿಸಿ ಬೋರ್ಡ್ ಕೊಡ್ತಾರೆ, ಅಲ್ಲಿ ಅನುಮೋದನೆ ಸಿಗುತ್ತೆ. ಹೌದು. ಈಗ ಶಾಸಕರಿಗೆ ಯಾಕೆ ಬೇಜಾರು? ಇಲ್ಲ ಅದಕ್ಕೆ ಶಾಸಕರನ್ನ ಅಲ್ಲಿ ಇರೋ ಶಾಸಕರ ಜೊತೆಗೆ ಮಿನಿಸ್ಟರ್ ಪಂಚಾಯತಿ ಅಧ್ಯಕ್ಷರಾಗಬಹುದು ಅಥವಾ ಜಿಲ್ಲಾ ಪಂಚಾಯತ್ ಅವರಾಗಬಹುದು, ಶಾಸಕರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡೆ ಕೆಲಸ ಮಾಡುತ್ತದು. ಎಲ್ಲ ಕಡೆ ಹಂಗಿರ ನೋಡಿ. ಅಲ್ಲಿ ಶಾಸಕರಿಗೆ ಗೊತ್ತಿಲ್ಲಂಗೆ ಪಂಚಾಯತ್ ಮೆಂಬರ್ ಅಂತಂದ್ರೆ ಈಗ ಅಲ್ಲಿಗೆ ಪ್ರೂವ್ ಆಯ್ತಲ್ಲ. ಶಾಸಕರಿಗೆ ಕ್ಯಾಬಿನೆಟ್ ಹತ್ರ, ಮಿನಿಸ್ಟರ್ ಹತ್ರ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪಂಚಾಯತ್ ಮೆಂಬರ್ ಹೋದ್ರು ಕೂಡ ಕೆಲಸ ಆಗ್ತಾ ಇಲ್ಲ ಅಂತೇಳಿ 900 ಈಗ ನೀವ್ ಹೇಳಿದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ 900ಕ್ಕೂ ಹೆಚ್ಚು ಮನೆಗಳು ಸ್ಯಾಂಕ್ಷನ್ ಆಗಿದೆ ಅನ್ನೋದಾದ್ರೆ ಅದು ನಿಜವಾದ ಅಭಿವೃದ್ಧಿ. ನಾನು ಮಾತಾಡ್ತೀನಿ, ಯಾರು ಲಂಚ ತಗೊಳಂಗಿಲ್ಲ. ನೋಡಿ ಏನ್ ಗೊತ್ತಾ, ಅಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತಿರ್ತಾರೆ, ಅಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂತಿರ್ತಾರೆ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಇರ್ತಾರೆ. ನೋಡಿ, ಒಂದು ವ್ಯವಸ್ಥೆ ಇದೆ. ಯಾರೋ ಬಂದು 10,000 ರೂಪಾಯಿ ಇಸ್ಕೊಂಡ್ರೆ 20,000 ರೂಪಾಯಿ ಯಾವ ಅಧಿಕಾರಿ ಇಸ್ಕೊಂಡ್ರು ಕೂಡ, ಯಾವ ಪಂಚಾಯತ್ ಇಸ್ಕೊಂಡ್ರು ಕೂಡ ಕ್ರಮ ಆಗುತ್ತೆ. ಹಂಗೆ ಯಾರು ಭ್ರಷ್ಟಾಚಾರಕ್ಕೆ ಒಂದು ಕ್ಷೇತ್ರದಲ್ಲಿ ಪೋಷಣೆಯನ್ನ ಕೊಡಬಾರದು. ಒಂದು. ಎರಡನೇದು, ವಿರೋಧ ಪಕ್ಷವರ ಹೇಳ್ತೀನಿ ಕೇಳಿ, ಟೀಕೆ ಅಲ್ಲ. ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಪಾಟೀಲ್ ಇರತಕ್ಕಂಥದ್ದು, ನಾನು ಮಂತ್ರಿಗಳ ಹತ್ರ ನನ್ನ ಪತ್ರವನ್ನು ತೆಗೆದುಕೊಂಡು ಹೋದ್ರು ಕೂಡ ನನಗೆ ಮಂಜೂರು ಮಾಡ್ಕೊಳ್ಳಿಲ್ಲ. ಆದ್ರೆ ನನ್ನ ಪತ್ರವನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥ ಪಂಚಾಯತಿ ಅಧ್ಯಕ್ಷ ತೆಗೆದುಕೊಂಡು ಹೋದ್ರೆ ಹಣ ಕೊಟ್ಟು ಅವ್ನು ಮಂಜೂರು ಮಾಡಿಸ್ಕೊಂಡ್ ಬಂದಿದ್ದೀನಿ. ವ್ಯವಹಾರ ಇಲ್ಲ ಬಿಡಿ. ವ್ಯವಸ್ಥೆ 2023 ಮುಂಚೆ ಹೊಂಟೋಯ್ತು ಕೆಲಸ. ಪಾರದರ್ಶಕವಾಗಿ ಕೆಲಸ ಏನಾಗಿದೆ ಗೊತ್ತಾ, 140 ಶಾಸಕರು ಒಬ್ಬೊಬ್ಬರು ಶಾಸಕರದು ಏನೋ ಸಣ್ಣ ಪುಟ್ಟ ನ್ಯೂನತೆಗಳು ಇರಬಹುದು. ಅವರು ಮುಖ್ಯಮಂತ್ರಿಗಳನ್ನ ಮೀಟ್ ಮಾಡಬಹುದು. ಅಕಸ್ಮಾತ್ ಎಲ್ಲರೂ ಭ್ರಷ್ಟಾಚಾರ ಆಗುತ್ತೆ ಅನ್ನೋದಾದ್ರೆ ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಗೃಹ ಮಂತ್ರಿಗಳು ಹೇಳಿದ್ದಾರೆ, ಯಾವ್ದಾದ್ರು ಆತರ ಭ್ರಷ್ಟಾಚಾರ ಯಾವ್ದಾದ್ರು ಅಧಿಕಾರಿ ಮಾಡಿದ್ದಾರೆ ಮಾಡ್ತಿರೋದು ಆರೋಪ ಸುಳ್ಳಾಗುತ್ತೆ. ನಾವೇನ್ ಹೇಳ್ತಾ ಇದೀವಿ ಗೊತ್ತಾ, ಆರೋಪವನ್ನ ಕರೆಕ್ಟ್ ಆಗಿ ಕಾಂಪಿಟೇಟಿವ್ ಅಥಾರಿಟಿ ಕೊಡಿ, ಮುಖ್ಯಮಂತ್ರಿಗಳಿಗೆ ಕೊಡಿ. ಯಾಕಂದ್ರೆ ನಾವು ಮಾಧ್ಯಮದ ಮುಖಾಂತರ ಹೇಳಿದ್ರೆ ನಾವು ಗಮನಿಸಿದ್ದೀವಿ, ಮುಖ್ಯಮಂತ್ರಿಗಳು ಕೊಟ್ರೆ ನಿರ್ದಾಕ್ಷಿಣ್ಯವಾಗಿ ಎಲ್ಲೇ ನ್ಯೂನತೆ ಇದ್ರು, ಎಲ್ಲೇ ತಪ್ಪಾಗಿದ್ರು ಅದನ್ನ ಕ್ರಮ ವಹಿಸ್ತಾರೆ, ಕ್ರಮ ತಗೊಳ್ತಾರೆ. ಆಮೇಲೆ ನೋಡ್ರಿ, ಈಗ 140 ಶಾಸಕರು, 224 ಸಣ್ಣ ಪುಟ್ಟ ಅಸಮಾಧಾನಗಳಿರ್ಬೋದು. ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣ ಇಲ್ಲಾಂದ್ರೆ ಬಿ ಆರ್ ಪಾಟೀಲ್ ಮೇಲೆ ಪಕ್ಷ